ಗೊತ್ತಿಲ್ಲ, ಸುಮ್ಮನೆ ಬೀಳ್ಬಹುದು. ಇವರೊಂದು ಕೆಲವು ಹೇಳ್ತಾರೆ ಮಾರೆ ವಿಷಯ ಎಲ್ಲ, ನಾನ್ ನಿಜ ಅಂತ ನಂಬ್ತಾನೆ, ಮತ್ತೆ ನಾವು ಬೇರೆಯವ್ರ ಹತ್ರ ಹೋಗಿ ಹೇಳ್ತೇವೆ. ಇದಕ್ಕೆ ಎಂತ ಹೇಳುದು? ದೊಣ್ಣೆ ಬಿರಿಯಾನಿ, ದೊಣ್ಣೆ ಬಿರಿಯಾನಿ ಕಬಾಬ್ ಹೀಗಿದೆ, ಸೂಪರ್ ಇದೆ, ಟ್ರೈ ಮಾಡುವುದು. ಬಿರಿಯಾನಿ ಹೆಸರೆಂತ? ಬಿರಿಯಾನಿ ತಂದೂರಿ ಬಿರಿಯಾನಿ. ಹೇಳಿ ನೋಡು, ನೆನಪು ಮಾಡಿ. ನಾಟಿ ಬಿರಿಯಾನಿ, ದೊಣ್ಣೆ ಬಿರಿಯಾನಿ. ದೊಣ್ಣೆ ಬಿರಿಯಾನಿ. ಎಲ್ಲರಿಗೂ ನಮಸ್ಕಾರ, ಮತ್ತೆ ಹೇಗಿದ್ದೀರಾ? ನಾವು ಈಗ ಮಡಿಕೇರಿ ಹೋಗ್ತಿದ್ದೇವೆ. ನಾವಿಲ್ಲ, ಅಲ್ಲಿ ಮೇಡಮ್ ಮಾತ್ರ. ಹಾಗೆ ಮೇಡಮ್ ಅವರಿಗೆ 3 ಗಂಟೆಗೆ ಬಸ್ ಅಂತೆ, ಅವರಿಗೆ 2 ಗಂಟೆವರೆಗೆ ಕೆಲಸ ಮಾಡ್ತಿದ್ದಾರೆ. ಈಗ ಬೇಗ ಹೋಗಿ ಇರ್ತಿದ್ದಾರೆ. ಹೌದು, ಮತ್ತೆ ಇದಕ್ಕೆ ಇಲ್ಲಿ ಗುಂಡಿ ಉಂಟಲ್ಲ, ಅದಕ್ಕೆ ಹಾಕೊಂಡು ಹೋಗುದು. ಸೊ ಈಗ ಗಂಟೆ ಈಗ 3:45 ಆಯಿತು. ಸಾರಿ 3:45 ಅಲ್ಲ, 2:45 ಆಯಿತು. 3 ಗಂಟೆಗೆ ಮುಟ್ಬೇಕಂತೆ. 3 ಗಂಟೆಗೆ ಎಷ್ಟು ಗಂಟೆಗೆ ಬಸ್? 3:15 15ಗೆ ಬಸ್ ಅಂತೆ, KSRTC ಅಲ್ಲಿ ಬಸ್. ಹಾಗೆ ಮೇಡಮ್ ಅವರ ಅಪ್ಪ ಮುಟ್ಟಿಸುವಂತ 100 ಸ್ಪೀಡಲ್ಲಿ ಹೋಗ್ತಿದ್ದಾನೆ. ಅದೀಗ ಅದೇ ಅಂಶ ಬಂತಲ್ಲ, ಅದೀಗ ಅಂಶ ಬಂದು ಸ್ವಲ್ಪ ಸ್ಲೋ ಆಯ್ತು. ಹಾಗೆ ಮೇಡಮ್ ಅವರು ನನ್ನನ್ನು ಬಿಟ್ಟು ಹೋಗುದು ಸೀದಾ ಮಡಿಕೇರಿಗೆ. ನನ್ನನ್ನು ಕರೀಲಿಲ್ಲ ಅವರು. ನನ್ನ ಫ್ರೆಂಡ್ ಅವರೊಟ್ಟಿಗೆ ಹೋಗುದಂತ ಹೇಳಿ ಹೋಗ್ತಿದ್ದಾಳೆ ಸೀದಾ. ಫ್ರೆಂಡ್ ರಜೆ 26ಗೆ ರಜೆ. ನಿಮ್ಮ ಫ್ರೆಂಡ್ ಒಟ್ಟಿಗೆಲ್ಲ ನಾನು ಬರ್ತೇನೆ, ನನ್ನ ಫ್ರೆಂಡ್ಸ್ ಒಟ್ಟಿಗೆ ನೀವು ಬರೋದು. ಹೌದು, ಇವಳು ಹೇಳುದಿಲ್ಲ, ನಾಳೆ ಹೋಗುವ ದಿವಸ ಹೇಳುದು ನೀವು ಬರ್ತೀರಾ ಅಂತ. ಸಡನ್ ಪ್ಲಾನ್ ನಮಗೆಲ್ಲ ಹಾಗೆ ಸಡನ್ ಆಗುದಿಲ್ಲ, 1 ವಾರ ಮುಂಚೆ ನಮ್ಗೆ ಅಪ್ಲಿಕೇಶನ್ ಹಾಕ್ತದೆ. ಮತ್ತೆ ನಾವೆಲ್ಲ ಡಿಸ್ಕಸ್ ಮಾಡಿ ಹೋಗ್ಲಿಕ್ಕೆ ಆಗ್ತದೆ ಅಂತೆಲ್ಲ ಚೆಕ್ ಮಾಡಿ ಮತ್ತೆ ಹೇಳುದು. ಹಾಗೆ ನೀವು ದೊಡ್ಡ ಸೆಲೆಬ್ರಿಟಿ ದೊಡ್ಡ ಸೆಲೆಬ್ರಿಟಿ ಆದ್ರೆ ಅಪಾಯಿಂಟ್ಮೆಂಟ್ ತಗೊಳ್ಬೇಕಂತ. ಮತ್ತೆ ಸೆಲೆಬ್ರಿಟಿ ಅವರ ಅಪಾಯಿಂಟ್ಮೆಂಟ್ ತಗೊಳ್ತಾರೆ. ಸೊ ಹಾಗೆ ಮೇಡಮ್ ಅವರನ್ನು ಈಗ KSRTCಗೆ ಬಿಡ್ಬೇಕು ಮಾರ. ಬರುವಾಗ ಫುಲ್ ಬ್ಲಾಕ್ ಇತ್ತು, ನಾನು ಅದೇ ಹೇಳುದು. ಈಗ ಅಲ್ಲಿ ಫುಲ್ ಬ್ಲಾಕ್ ಇತ್ತು, ಈಗ ಮುಟ್ತೇವೆಲ್ಲ ಗೊತ್ತಿಲ್ಲ. ನಾನು ಆಗಿನಿಂದ ಮಂಗಳೂರಿಗೆ ಹೋಗಿ ಬಂದದ್ದು. ನನ್ನೊಂದು ಗಾಡಿ ಸರ್ವಿಸ್ ಇತ್ತು, ನನ್ನ ಮಹೇಂದ್ರ. ಅದು ಖಾಲಿ 20,000 ಸರ್ವಿಸ್ ಇತ್ತು ಮಾರ. ಒಂದು 8,000 ಸಹ ಇಲ್ಲ, 7,000 ಚಾರ್ಜ್ ಆಗಿದೆ ಮಾರ ಖಾಲಿ. ಮತ್ತೊಂದು 7,000 ಬಿಲ್ ಅದು ಖಾಲಿಯಾ? ಅಷ್ಟು ದೊಡ್ಡ ಗಾಡಿಗೆ 7,000 ಎಂತದ್ದು. ಮತ್ತೊಂದು 1,000 ಅದು ಡಿಫೆಕ್ಟ್, ಇದು ಡೆಫ್ ಆಯಿಲ್ ಹಾಕಿ. ಅದೊಂದು ಆಡ್ ಬ್ಲೂ ಅಂತ ಉಂಟು. ಅದಕ್ಕೆ ಸೇರಿ ಒಟ್ಟಿಗೆ ಒಂದು 8,000 ಆಯಿತು. ಹಾಗೆ 20,000 ಸ್ವಲ್ಪ ಕಮ್ಮಿಯಲ್ಲಿ ಆಯ್ತು. ನೋಡೋದು 30,000 ಎಷ್ಟು ಬರ್ತದೆ ಅಂತ. ಹಾಗೆ XUV 700, ಈಗ 700 ಹೊಸ ಮಾಡೆಲ್ ಬಂದಿದೆ, ಅದನ್ನು ಟೆಸ್ಟ್ ಡ್ರೈವ್ ಮಾಡಬೇಕು. ನೋಡಿದರೆ ತೋರಿಸ್ತೇವೆ ನಿಮಗೆ ಸಹ. ಆದರೆ ಅದು ಶೇಪ್ ಮಾತ್ರ ಸ್ವಲ್ಪ ಚೆಂದ ಇಲ್ಲ. ಫ್ರೆಂಡ್ ಇಂಟೀರಿಯರ್ ಎಲ್ಲ ಒಳ್ಳೆ ಮಾಡಿದ್ದಾರೆ. ಶೇಪ್ ಎಂತಕ್ಕೆ, ಗಾಡಿ ಮತ್ತೆ ಗಾಡಿ ಮತ್ತೆ ಚಂದ ಬೇಕು, ಸ್ವಲ್ಪ ಚಂದ ಸೇರ್ಬೇಕಲ್ಲ. ಹಾಗೆ ಈಗ ಮೇಡಮ್ ಅವರು ಮಡಿಕೇರಿಗೆ ಹೊರಟಿದ್ದಾರೆ. ಮಡಿಕೇರಿಯಲ್ಲಿ ಎಂತೆಲ್ಲ ಉಂಟವ, ಎಂತ ಮನೆಗೆ, ಯಾರ ಮನೆಗೆ ಹೋಗುದು? ಅವರ ಫ್ರೆಂಡ್ ಒಬ್ರು ಇದ್ದಾರೆ, ಅವರ ಮನೆಗೆ ಹೋಗುತ್ತಾರೆ. ನಮ್ಮನ್ನೆಲ್ಲ ಕರೆಯುವುದಿಲ್ಲ, ಖಾಲಿ ಅವಳು ಹೋಗುದು ಫ್ರೆಂಡ್. ಹಾಗೆ ಕರೀತಾರೆ, ನಾವು ಬಿಸಿ ಅಲ್ಲ, ಫುಲ್ ಬಿಸಿ ಅಲ್ಲ. ಹಾಗೆ ಇನ್ನೇ ಕರೆದ್ಲು, ಮತ್ತೆ ನಾವು ಸ್ವಲ್ಪ ಬಿಸಿ ಇತ್ತು. ನಾನಾಗಿ ರಪ್ಪ ಅರ್ಜೆಂಟಲ್ಲಿ ಕರೆಯುದು. ನಾನು 1 ವಾರ ಮುಂಚೆ ಕೇಳ್ತೆ, ಸುಮ್ಮನೆ 1 ತಿಂಗಳ ಮುಂಚೆ. ನಿಮ್ಮ ಟ್ರೆಕ್ಕಿಂಗ್ ಎಲ್ಲ? ಟ್ರೆಕ್ಕಿಂಗ್ ನೀವು ಬರ್ತೆ, ಟ್ರೆಕ್ಕಿಂಗ್ ಬರೋದಿಲ್ಲ. ಎಂತ ಬಿಸಿಲು ಮಾರ. ಒಂದು ಸೈಟಿಗೆ ಹೋಗಿದ್ದೆ, ಫುಲ್ ಬಿಸಿಲು ಅಂದರೆ ಅಲ್ಲಿ ಟಾರಿಸಲ್ಲಿ ಮೆಜರ್ಮೆಂಟ್ ಇತ್ತು, ಬಚ್ಚೆ ಇತ್ತು ಬಿಸಿಲಿಗೆ. ಕರಂಚಿದ ಸ್ವಲ್ಪ ಕಪ್ಪಾದ ಬಿಸಿಲಿಗೆ. ಈಗ ಸ್ವಲ್ಪ ಟಿಂಟ್ ಆಗ್ಲಿಕ್ಕೆ ಬಿಡ್ಬೇಕು ಮಾರ. ನನ್ನ ಕೈಯೆಲ್ಲ ಕಪ್ಪಾಗ್ತದೆ ನೋಡಿ. ಈಗ ಒಂದು ಸೈಡ್ ಕಪ್ಪಾಗಿರ್ತದೆ ಬಿಸಿಲಿಗೆ. ಸ್ವಲ್ಪ ಟಿಂಟ್ ಹಾಕ್ಲಿಕ್ಕೆ ಬಿಟ್ಟರೆ ಒಳ್ಳೇದಿತ್ತು. ಟಿಂಟ್ ಹಾಕಿದ್ರೆ ಫೈನ್ ಆಗ್ತದೆ ಅದಕ್ಕೆ. ಟಿಂಟ್ ಆಕ್ಚುಲಿ ಟಿಂಟಿದು ಪರ್ಮಿಷನ್ ಕೊಡುದು ಯಾರು? ನಾನೇ. ಇಷ್ಟಾದ್ರೂ ಟಿಂಟ್ ಆಗೋಗಿ ಈ ಗಾಡಿಗೆ ಹಾಕಿದಲ್ಲ, ಅಷ್ಟು ಹಾಕಿದ್ರೆ ಗಾಡಿ ಹಾಕ್ಬಾರ್ದಂತ ಪರ್ಮಿಷನ್ ಕೊಡುದು ಯಾರು ಹೇಳಿ ಅಂತ? RTOದಲ್ಲಿ ಯಾರ್ದು ಪೊಸಿಷನ್? RTOದಲ್ಲಿ ಯಾರ್ದು? ನೀವು ಅದು ಪೊಸಿಷನ್ಗೆ ಅಪ್ಲೈ ಮಾಡಿ, ಮತ್ತೆ ನೀವು ಟೆಂಟ್
ಅಂದರೆ ಇಲ್ಲಿ ಬಂದ್ವಾ ಎಲ್ಲಿ ಅಡಿಯಾ ಇಲ್ಲಿಗೆ ಅಂತ ಹೇಳುದು ನಾವೀಗ ಕಟ್ಟೆ ಅಂಗಡಿಗೆ ಬಂದ್ವಿ ಗೊತ್ತಾಯ್ತಾ ಇದರ ಹೆಸರು ಕಟ್ಟೆ ಅಂಗಡಿ ಅದು. ಸೊ ಅಷ್ಟೇ ಮೇಡಮ್ ಅವರ ಬಿಡುವ ಈಗ ಸೀದಾ ಹೋಗಿ ಬೇರೆ ಏನಾದರೂ ಇದ್ದರೆ ತೋರಿಸ್ತೇನೆ. ಓಕೆ ಸರಿ. KPT ಸಿಗ್ನಲ್ ಹತ್ರ ಇದ್ದೇವೆ. ಸಿಗ್ನಲ್ ಬಿಟ್ಟಿದ್ದು ಈಗ ಹೊರಡ್ತೇವೆ ಈಗ. ಎಂತದ ನಾನು ಯಾವಾಗ ಹೊರಗೆ ಬರ್ತಾನಲ್ಲ ಆಗ ಎಲ್ಲ ಕ್ಲೈಂಟಿಗೆ ಅರ್ಜೆಂಟೇ ಮಾರೆ ಆರ್ಡರ್. ಮನೆಯಲ್ಲಿರುವಾಗ ಯಾರು ಸಹ ಕ್ವೆರಿಯೇ ಕಳಿಸುತ್ತೆ. ಮುಂಚೆ ರಜೆ ಅಂತ ಹೇಳ್ಬೇಕು. ಡಿಜಿಲ್ ಇಲ್ಲವಾ ಹೋಗಾಗಿ ನಿಮ್ಮ ಲೆಕ್ಕದಲ್ಲಿ ಸೀದಾ ಮನೆಗೆ ಹೋಗಿ ಖಾಲಿ ಮಾಡಿ ಇಡಿ ನೀವು ಬಾಟ್ಲಿ ತಕೊಂಡು ಆಗಾಗ ಬಸ್ ಇಲ್ಲಿ ಉಂಟು ನಿಮ್ಗೆ ಹೊರಟಿಲ್ಲ ಇದೆ ಸ್ಲೀಪ್ ಲೈಕ್ ಅ ಬೇಬಿ ಹೋಯ್ತಾ ಅಂತ ಬಸ್ ಕ್ಲಬ್ ಕ್ಲಾಸ್ ಅದು ಆನ್ ಮಾಡಿದ್ದಾರೆ ನೀವು ಫುಲ್ ಬ್ಲಾಕ್ ಆಗಿದೆ. ಎಲ್ಲಿ ಉಂಟು ಬ್ಲಾಕ್? ಇಲ್ಲಿ ಬ್ಲಾಕ್ ಇದಕ್ಕೆ ಬ್ಲಾಕ್ ಹೇಳಿದ್ರೆ ನೀವು ಬ್ಯಾಂಗ್ಳೂರಿಗೆ ಹೋದ್ರೆ ಎಂತ ಮಾಡ್ತೀರಿ? ಪೊಲೀಸ್ ಅವರಿದ್ದಾರೆ. ಇವರಲ್ಲಿ 50% ಆಫ್ ಇತ್ತು. ಇವಾಗ 50% ಆಫ್ ಅಂತ ಗೊತ್ತಿಲ್ಲ ಮಾರೆ. ಮೊನ್ನೆಲ್ಲ 50% ಆಫ್ ಫೈನ್ ಇದ್ರೆ ಹಾಗಾದ್ರೆ ವರ್ಷಕ್ಕೊಮ್ಮೆ ಅವ್ರು 50% ಆಫ್ ಕೊಡ್ತಾರಲ್ಲ. ಸೊ ಲೈಕ್ ನಾವು ಫೈನ್ ಕಟ್ಟದೆ ಆಗ ಕಟ್ಟಿದ್ರೆ ನಮಗೆ ಪ್ರಾಫಿಟ್. ಅವಾಗ ಅದರದ್ದು ಬಡ್ಡಿ ಎಲ್ಲ ಬೀಳುದಿಲ್ಲ. 200 ರೂಪಾಯಿ ಇದ್ದದ್ದು 500 ರೂಪಾಯಿ ಆಗಿರ್ತದೆ. 1,000 ರೂಪಾಯಿ ಇದ್ದದ್ದು 2,000 ರೂಪಾಯಿ ಆಗಿರ್ತದೆ. ಅದೇಗೆ ಅದೇ ಅದಕ್ಕೆ ಫೈನ್ ಬೀಳುದಿಲ್ಲ ನಾವು ರೇಟ್ ಕಟ್ಟಿದ್ದಕ್ಕೆ. ಗೊತ್ತಿಲ್ಲ ಸುಮ್ಮನೆ ಹೇಳಿ ಬೀಳ್ಬಹುದು. ಇವರೊಂದು ಕೆಲವು ಹೇಳ್ತಾರೆ ಮಾರೆ ವಿಷಯ ಎಲ್ಲ ನಾನ್ ನಿಜ ಅಂತ ನಂಬ್ತಾನೆ. ಮತ್ತೆ ನಾವು ಬೇರೆಯವ್ರ ಹತ್ರ ಹೋಗಿ ಹೇಳ್ತಾರೆ ದುಬೈಲೆಲ್ಲ ಹಾಗೆ ಉಂಟು. ಇಲ್ಲಿ ಉಂಟ ಗೊತ್ತಿಲ್ಲ. ಇರ್ಬೋದು ಇಲ್ಲಿ ಸಹ. ನೀವು ಹೇಳುವಾಗ ನಿಜ ಅಂತ ಎಣಿಸ್ಬೇಕು ಮಾರೆ. ಸ್ವಲ್ಪ ನಿಜ ಅಂತ ಎಣಿಸ್ಬೇಕು. ಕೆಲವೊಮ್ಮೆ ನೀವು ಸುಳ್ಳು ಹೇಳುದಂತ ಸಹ ಹೇಳುದಿಲ್ಲ. ಶಾರುಖ್ ಖಾನ್ ಇದ್ದಾನೆ. ಹಾಗೆಲ್ಲ ಈಗ ಬಂತು KSRTC ಹತ್ರ ಒಂದು ಎಷ್ಟಾಯ್ತು ಗಂಟೆ? 2:49 ಕಾಲು ಗಂಟೆಯಲ್ಲಿ ಒಂದೇ ಮಾರೆ. ಕಾಲು ಗಂಟೆಯಲ್ಲಿ ಮುಟ್ಟಿದ್ದೆ. ನಾನಾದ್ರೆ 15 ಮಿನಿಟ್ಸ್. ಶೆಲ್ ಪೆಟ್ರೋಲ್ ಪಂಪ್ ಇದೆ ಅಲ್ಲಿ ಒಂದು 500 ರೂಪೀಸ್ ಪೆಟ್ರೋಲ್ ಹಾಕಿ ಹೋಗಿ ಆಯ್ತಾ? ಎಷ್ಟು ಫ್ಯೂಲ್ ಉಂಟು ಹೋಗ್ತದೆ. 8 to 6 ಹಾಗಾದ್ರೆ ಚೂರು ಹಾಕಿ 86ಗೆ ಹೋಗ್ತದಲ್ಲ ಮನೆಗೆ. ಹೋಗಿ ಪುನಃ ಹಿಂದೆ ಬರ್ಬೋದು. ರಾಜ್ಯರ ಕಾಡಿ ಇಲ್ಲಿ ಉಂಟು. ಹೆಚ್ಚೆ ಹಾಗೆ ಹೆಚ್ಚು ಹೋಗ್ಲಿಕ್ಕ ಹೆಚ್ಚೆ ರೈಟ್. ಈಗ ಹೊಸ ಪಂಚ್ ನೋಡ. ಇದು ಪಂಚಲ್ಲ ಮಾರ ಸರ್. EV ಪಂಚ್ ಗಾಡಿ ಬಂದಿದೆ ಅಂತೆ. ಮೇಡಮ್ ಅವರು ಆರ್ಡರ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಆರ್ಡರ್ ಮಾಡ್ತಿದ್ದಾರೆ ಬಿರಿಯಾನಿ. ನೋಡಿ ಶಿವ ಅಲ್ಲೆಂತ ತಿನ್ನ ಇಲ್ಲಿ ನಾನೇನಾದ್ರು ತಿನ್ಬೋದಾ ಈಗ? ತಿನ್ನ ಬಸ್ ಹೋದ್ರೆ 3:15 ಬಸ್. 10 ಮಿನಿಟ್ಸ್ ಅಲ್ಲಿ ಏನಾದ್ರು ತಿಂತಾನೆ ನಾನು. ರಪ್ಪಕ್ಕ ಬಿರಿಯಾನಿ ಅರ್ಜೆಂಟ್ ಅಂತ ಹೇಳಿ ಹೀಗೆ ಬಿರಿಯಾನಿ ಬೇಕಂತೆ. ಸೊ ಇಲ್ಲಿ ಬಂದೆ ಬಿರಿಯಾನಿಗೆ. ಹೇಗೆ ತಿನ್ಬೋದಾ? ಈಗ 15 ನಿಮಿಷದಲ್ಲಿ ಮುಗಿಸ್ಬೇಕು. ಎಂತ ನೋಡುವ ತಿನ್ನ ಇದಕ್ಕೆ ಎಂತ ಇಲ್ಲ. ದೊಣ್ಣೆ ಬಿರಿಯಾನಿ ಕಬಾಬ್ ಹೀಗಿದೆ. ಸೂಪರ್ ಇದೆ. ಟ್ರೈ ಮಾಡುವುದು. ಹೋಗ. ಎಸ್, ನಾನು ಸ್ಪೀಡ್ ಬಂದದಕ್ಕೆ ಇಲ್ಲಿ ಬಂದು ಒಂದು ಬಿರಿಯಾನಿ ತಿನ್ನಲಿಕ್ಕೆ ಆಯಿತು. ಹಾಗೆ ನಾವು ಎಂತ ಹೆಸರು ಅಟ್ಟ ನಾಟಿ ಅಟ್ಟಲ್ಲಿ ಬಿರಿಯಾನಿ ತಿಂದ್ವಿ. ಸೊ ಒಳ್ಳೆಯಿತು ಬಿರಿಯಾನಿ ಮತ್ತು ಕಬಾಬು. ನಾನು ಯಾವಾಗ ಸಹ ಬಂದಿಲ್ಲ ಕಬಾಬ್ ತಿಂತ. ಸೊ ಮತ್ತೆ 2 ಜ್ಯೂಸ್ ಕುಡಿದ್ವಿ. ಇನ್ನು ಸಹ ಟೈಮ್ ಇದೆ. ಇನ್ನು 10 ನಿಮಿಷ ಟೈಮ್ ಇದೆ ಬಸ್ಸಿಗೆ. ಸೊ ನಾವು ಬಾರಿ ಸ್ಪೀಡಲ್ಲಿ ಬಂದೇವೆ. ನಿನ್ನೆ ಈ ಬಿಲ್ಡಿಂಗ್ ಹೋಗಿದ್ವಿ ಮೆಜರ್ಮೆಂಟ್. ರೋನ್ ಸಿಟಿ ಮೆಜರ್ಮೆಂಟ್. ಸೊ ಹಾಗೆ ಒಂದು ಜ್ಯೂಸ್ ಬಿರಿಯಾನಿಗೆ ಇಷ್ಟ. ದಮ್ ಬಿರಿಯಾನಿ, ದೊಣ್ಣೆ ಬಿರಿಯಾನಿ ಒಂದು ಬಿರಿಯಾನಿ
grams kebab, ಮೂಗ್ ಜ್ಯೂಸ್ 380. 380 ಒಳ್ಳೆಯದು. ಬಂದರೆ ವಿಸಿಟ್ ಮಾಡಿ ಅಲ್ಲೇ. ಅಲ್ಲಿಗೆ ಅಂತ ಹೇಳೋದು ನಾಟಿ ಟೇಸ್ಟ್. ನಾಟಿ ಅಟ್ಟ. ನೀವೆಂತದ ಒಂದೊಂದು ನಿಮಿಷಕ್ಕೆ ಮರ್ತೋಗ್ತಿದ್ದೀರಿ. ಹೆಸರಿಂದ ನಾಟಿ ಅಟ್ಟ. ಸೊ ವಿಜಯಲ್ಲಿದೆ. ಬಿರಿಯಾನಿ ಹೆಸರೆಂತ? ಬಿರಿಯಾನಿ ಇದು ತಂದೂರು ಬಿರಿಯಾನಿ. ಹೇಳಿ ನೋಡು ನೆನಪು. ನಾಟಿ ಬಿರಿಯಾನಿ. ದೊಣ್ಣೆ ಬಿರಿಯಾನಿ. ದೊಣ್ಣೆ ಬಿರಿಯಾನಿ. ಸೊ ದೊಣ್ಣೆ ಬಿರಿಯಾನಿ ಈಗ ತಿಂದು ಈಗ ಬಂತು ಬಸ್ ಸ್ಟ್ಯಾಂಡ್ ಬೇಕು. ಇವೆಲ್ಲ ಒಂದು ಇಲ್ಲಿ ಒಂದು ಡ್ರಾಪ್ ಮಾಡಿ ಇನ್ನು ಸೀದಾ ಮನೆಗೆ ಹೋಗೋದು. ಜೋರು ನಿದ್ದೆ ಆಗ್ತದೆ ಮಲಗು. ಬೆಳಿಗ್ಗೆ ಬೇಗ ಎದ್ದಿದ್ದೇನೆ ಬೇಗ ಮತ್ತೆ. ಸರಿ ಇದೆ KSRTC ಮಂಗಳೂರು ತೋರಿಸಿ ಸ್ವಲ್ಪ. KSRTC ಬಸ್ ಸ್ಟ್ಯಾಂಡ್ ತೋರಿಸಿ ಅವರಿಗೆ ನೋಡಿದವರಿಗೆ. ಇದು KSRTC ಬಸ್ ಸ್ಟ್ಯಾಂಡ್. ನಮ್ದು ಡ್ರಾಪ್ ಮಾಡಿ ಇನ್ನು ಹೋಗುವ. ಸರಿ ಜೈ ಜೈ. ಅದರಲ್ಲಿ ಮೆಮರಿ ಫುಲ್ ಆಯಿತು. ಸೊ ಬಸ್ ಸ್ಟ್ಯಾಂಡಿಗೆ ಬಿಟ್ಟೆ ನಾನೀಗ ಹೊರಡ್ದಾಕೆ. ಬೈ ಬೈ. ನೀವು ನೆಕ್ಸ್ಟ್ ಬಿಡೋದಲ್ಲಿ ಸಿಕ್ಕೋ ಜೈ. ಅಷ್ಟೇ ಇಲ್ಲಾಂದ್ರೆ ಇಲ್ಲಿ ಅಮೌಂಟ್ ಆಗ್ತದೆ. ಬಾಯ್.